ಮೊದಲನೇದಾಗಿ ಯಾರು ದಿ ಬೆಸ್ಟ್ ಅಂತ ನಾನು ಕೇಳಿದೆ ಅಲ್ವಾ. ಇರೋದು ಎರಡೇ ಆಪ್ಷನ್, ನಾವು ನೋಡ್ತಾ ಇರೋದು ಇಬ್ಬರನ್ನೇ. ಒಂದು ಸರ್ ಸಿದ್ದರಾಮಯ್ಯ ಅವ್ರನ್ನ, ಮತ್ತೊಬ್ರು ಡಿ ಕೆ ಶಿವಕುಮಾರ್ ಅವ್ರನ್ನ. ಇಲ್ಲಿ ತನಕ ರಾಜಕೀಯವಾಗಿ ಅವ್ರನ್ನ ಹೆಂಗ್ ನೋಡ್ತಾರೆ ಅಂತ ಕೇಳಿ ಕೇಳಿ ಸಾಕಾಗಿದೆ ಜನಕ್ಕೆ. ಬಟ್ ಸೈಂಟಿಫಿಕ್ ಆಗಿ ಅವರಿಬ್ಬರ ಮನೋಭಾವ ಹೆಂಗಿದೆ ಇದನ್ನ ನೋಡ್ಬೇಕು. ನೋಡ್ತಾ ಹೋಗೋಣ ಸರ್ ನಾವು. ಸರ್ ನಂಬರ್ ನೋಡ್ತಾ ಇದೀವಿ ನಾವೀಗ. ಯಾರು ದಿ ಬೆಸ್ಟ್ ಅಂತ ಬಂದಾಗ ನಾವು 10-10 ತಗೊಳ್ಳೋದ ಸರ್. ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ 8 ಮಾರ್ಕ್ಸ್, ಸಿದ್ದರಾಮಯ್ಯ ಅವ್ರಿಗೆ 8.60. ಅಂದ್ರೆ ಒಂದು ಚೂರು ಕೂದಲೆಳೆ ಅಂತರದಲ್ಲಿ ಸಿದ್ದರಾಮಯ್ಯ ಅವರ ನಂಬರ್ಸ್ ಜಾಸ್ತಿ ಇದೆ. ಹಾ ಸರ್, ಬಹಳ ಮುಖ್ಯವಾಗಿ ನಾವು ಗಮನ ಕೊಡಬೇಕಾಗಿರೋದು ಏನು ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿನ ಈಗ ಪೊಟೆನ್ಷಿಯಲ್, ಸಾಮರ್ಥ್ಯ, ಪರ್ಫಾರ್ಮೆನ್ಸ್ ಅದು ಇದು ಅಂತೆಲ್ಲ ಮಾತಾಡ್ತೀವಿ. ಹೊರಗಡೆಯಿಂದ ಹೇಗೆ ಕಣ್ಣು ಮೂಗು ಬಾಯಿ ನೋಡಿ ಒಬ್ಬ ವ್ಯಕ್ತಿ ಹೀಗೆ ಅಂತೀವೋ, ಅದೇ ರೀತಿಯಲ್ಲಿ ಒಳಗಡೆ ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್ ಮತ್ತು ಎಕ್ಸಿಕ್ಯೂಷನ್ ಅಂತ ವರ್ಲ್ಡ್ ಅಲ್ಲಿ ಇಲ್ಲಿವರೆಗೂ ಏನಾಗಿದೆ, ಪೊಟೆನ್ಷಿಯಲ್ ಅಂತಾರೆ. ಆ ಪೊಟೆನ್ಷಿಯಲ್ ನ ಯಾವ ರೀತಿಯಲ್ಲಿ ಬೌಂಡ್ರಿ ತರೋದು ಇಲ್ಲಿವರೆಗೂ ವರ್ಲ್ಡ್ ಅಲ್ಲಿ ಯಾರು ಮಾಡಿರಲಿಲ್ಲ. ಸೊ ದಟ್ ಪರ್ಟಿಕ್ಯುಲರ್ ಪ್ಯಾರಾಮೀಟರ್ ವಿ ಹ್ಯಾವ್ ಸೆಟ್, ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್, ಎಕ್ಸಿಕ್ಯೂಷನ್. ಅದ್ರ ಒಳಗಡೆ 64 ಎಸೆನ್ಷಿಯಲ್ ಗ್ರೋತ್ ಎಬಿಲಿಟೀಸ್ ಅಂತ ಕರಿತೀವಿ. ಅದ್ರ ಆಧಾರದ ಮೇಲೆ 4 ಪ್ಯಾರಾಮೀಟರ್ಸ್ ಪೈಕಿ ಮೊದಲನೇ ಪ್ಯಾರಾಮೀಟರ್ ಆಟಿಟ್ಯೂಡ್. ಆಟಿಟ್ಯೂಡ್ ಅಂದ್ರೆ ಇಲ್ಲಿ ಜನಾಭಿಪ್ರಾಯ ಎಲ್ಲದಕ್ಕಿಂತ ಹೆಚ್ಚಾಗಿ ಸೈಂಟಿಫಿಕ್ ಅಂದ್ರೆ ಏನು, ಈ ಆಟಿಟ್ಯೂಡ್ ಸಂಬಂಧಪಟ್ಟಂತ ಕೆಲವು ಆಟ್ರಿಬ್ಯೂಟ್ಸ್ ಏನಿದೆ, ಗುಣ ಸಾಮರ್ಥ್ಯಗಳೇನಿದೆ, ಅದ್ರ ಆಧಾರದ ಮೇಲೆ ನಾವು ಅಸೆಸ್ ಮಾಡಿದಾಗ ಸಿದ್ದರಾಮಯ್ಯನವರು ಈ ಸ್ಕೋರ್ಸ್ 8.6 ಅಂಡ್ ಡಿ ಕೆ ಶಿವಕುಮಾರ್ ಸ್ಕೋರ್ಸ್ 8. ಸ್ವಲ್ಪ ಮಟ್ಟಿಗೆ ಸಿದ್ದರಾಮಯ್ಯ ಅವರ ಆಟಿಟ್ಯೂಡ್ ಲೆವೆಲ್ ಸ್ವಲ್ಪ ಗತ್ತಲ್ಲಿ. ಆಟಿಟ್ಯೂಡ್ ಅಂದ್ರೆ ಡೋಂಟ್ ಮಿಸ್ಟೇಕ್, ಆಟಿಟ್ಯೂಡ್ ಅಂದ್ರೆ ಏನು ಅಂದ್ರೆ, ನಾನು ಒಂದು ಪರಿಸ್ಥಿತಿನ ಹೇಗೆ ನಿಭಾವಣೆ ಮಾಡ್ತೀನಿ, ಆ ಪರಿಸ್ಥಿತಿಗೆ ಸವಾಲಾಗಿ ನಾ ಹೇಗೆ ತಗೊಂಡಿರ್ತೀನಿ. ಉದಾಹರಣೆಗೆ ಅಹಿಂದ ಅವತ್ತವರು ಶುರು ಮಾಡಿ ಇವತ್ತಿನವರೆಗೂ ನಾವು ಮುಂದುವರ್ಸ್ಕೊಂಡು ಬಂದಿರೋದು ಕೂಡ ಇಟ್ ಶೋಸ್ ಇಸ್ ಆಟಿಟ್ಯೂಡ್, ಕನ್ಸಿಸ್ಟೆನ್ಸಿ ಹೆಂಗ್ ಮೇಂಟೈನ್ ಮಾಡಿದ್ದಾರೆ. ವೆರಿ ವೆಲ್ ಸೆಡ್. ಹಾಗೇನೆ ಇವರು ಡಿ ಕೆ ಶಿವಕುಮಾರ್ ಕೂಡ ಕೆಪಿಸಿಸಿ ಪ್ರೆಸಿಡೆಂಟ್ ಆದ್ಮೇಲೆ ಅವರು ಕೂಡ ತಗೊಂಡ್ಬಂದಿರುವಂತ ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ಮತ್ತೆ ಹೈಯೆಸ್ಟ್ ನಂಬರ್ ಆಫ್ ವೋಟ್ ಶೇರ್. ಸೊ ಇಬ್ಬರದು ಆಟಿಟ್ಯೂಡ್ ತಗೊಂಡಾಗ ಮೋಸ್ಟ್ ಇಂಪಾರ್ಟೆಂಟ್ ಆಟಿಟ್ಯೂಡ್ ಅಲ್ಲಿ ಆ ಪರಿಸ್ಥಿತಿಗೆ ತಕ್ಕಂತೆ ನಾನು ಯಾವ ಮಟ್ಟಿಗೆ ರೆಸಿಲಿಯಂಟ್ ಆಗಿ ವರ್ಕ್ ಮಾಡ್ತೀನಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಒಬ್ಬ ಲೀಡರ್ಗೆ ಇರಬೇಕಾಗಿದ್ದ ಕ್ವಾಲಿಟೀಸ್ ನಲ್ಲಿ ಸಂಘಟನೆ ಹೆಂಗ್ ಮಾಡ್ತಾರೆ, ಅವರ ಆಟಿಟ್ಯೂಡ್ ಹೆಂಗಿದೆ ಅಂದ್ರೆ ಸ್ವಲ್ಪ ಮಾರ್ಕ್ಸ್ ಸಿದ್ದರಾಮಯ್ಯ ಅವ್ರಿಗೆ ಮೇಲಿದೆ ಅಂತ. ಅಂಡ್ ವಯಸ್ಸಲ್ಲೂ ಇವ್ರು ಸ್ವಲ್ಪ ದೊಡ್ಡವರು. ಎಕ್ಸಾಕ್ಟ್ಲಿ. ಅಲ್ಲ, ಇದನ್ನ ನೀವು ಕನ್ಸಿಡರ್ ಮಾಡಬೇಕಾದ. ಯಾಕೆಂದ್ರೆ ಈಸ್ ಆಲ್ರೆಡಿ 2 terms CM. ಹೌದು, ನಂಬರ್ 1. ನಂಬರ್ 2, ಅವರು ಏಜು ಆಗಿದೆ. ಈಗ ಇವ್ರಿಗೆ 63 ವರ್ಷ, ಡಿ ಕೆ ಅವ್ರಿಗೆ, ಇವ್ರಿಗೆ 77 ವರ್ಷ. ಸೊ ಅದು ಅಡ್ವಾಂಟೇಜು ಇದೆ, ಸೀನಿಯರ್. ಅದೆಲ್ಲ ಕಾರಣಕ್ಕೋಸ್ಕರ ಆಟಿಟ್ಯೂಡ್ ವೈಸ್ ಮತ್ತು ಸಿದ್ದರಾಮಯ್ಯನವರು ಅವು ನೋಡಿ ಇಂಟ್ರೆಸ್ಟಿಂಗ್ ಏನು ಅಂದ್ರೆ, ಇಬ್ರು ಕೂಡ ಮುಖ ಕೊಡದಂಗೆ ಮಾತಾಡೋ ವ್ಯಕ್ತಿಗಳಾದ್ರೂ ಕೂಡ ಸಿದ್ದರಾಮಯ್ಯನವರು ಆಟಿಟ್ಯೂಡ್ ಅಂದ್ರೆ ದ ವೇ ಈ ರೆಸ್ಪಾನ್ಸ್ ಅದು ಸ್ವಲ್ಪ ಜಾಸ್ತಿ ಮತ್ತು ಜನರಿಗೆ ತಕ್ಕಂತೆ ಅಂದ್ರೆ ಹತ್ರ ಹೋಗ್ತಾರೆ ಅನ್ನೋ ಒಂದು ಫೀಲಿಂಗ್ ಕೂಡ ಇಲ್ಲಿ ಆಟಿಟ್ಯೂಡ್ ಅಲ್ಲಿ ಬರ್ತಾ ಇದೆ. ಅದನ್ನ ಡಿ ಕೆ ಶಿವಕುಮಾರ್ ಅವರೆಲ್ಲ ಹೆಂಗ್ ನೋಡ್ಬೋದು ಸರ್ ನಾವು? ಅಲ್ಲ, ಅದನ್ನ ಹೇಳಿದ್ನಲ್ಲ, ಇಲ್ಲಿ ನೀವು ಒಂದು ಒಳ್ಳೆ ಪದ ಹೇಳಿದ್ರಿ, ಆಪಲ್ ಮತ್ತು ಆರೆಂಜ್ ನ ಕಂಪೇರ್ ಮಾಡೋದೇ ಬೇಡ. ಆರೆಂಜು ಅದರದೇ ತಾಕತ್ತಿದೆ, ಆಪಲ್ ಅದರದೇ ತೂಕ ಇದೆ. ನೀವು ಯಾವಾಗ ತುಲನೆ ಮಾಡ್ತೀರಾ ಆಗ ತಪ್ಪು. ಈಗ ನಾವು ಚರ್ಚೆ ಮಾಡ್ತಿರೋದೇನು ಅಂದ್ರೆ, ಕರ್ನಾಟಕದ ಭವಿಷ್ಯದ ಮುಖ್ಯಮಂತ್ರಿ ಆಗೋದಿಕ್ಕೆ ಇವರಿಬ್ಬರು ಪೈಕಿ ಯಾವ ಮಟ್ಟದ ವ್ಯಕ್ತಿಗಳು ಬೇಕು ಮತ್ತು ಸಾಮರ್ಥ್ಯ ಯಾವ ಮಟ್ಟದಲ್ಲಿ ಇದೆ. ಕಾಂಗ್ರೆಸ್ ನ ಸ್ವಲ್ಪ ಉಳಿಸ್ಕೊಂಡು ಹೋಗ್ತಾರೆ ಇನ್ ಮುಂದಕ್ಕೆ. ಕರೆಕ್ಟ್. ಅದೆರಡು ಕನ್ಸಿಡರೇಷನ್ ಅಲ್ಲಿ ಮೊದಲನೇ ಪ್ಯಾರಾಮೀಟರ್ ಏನು, ಆಟಿಟ್ಯೂಡ್ ಅಲ್ಲಿ ಸಿದ್ದರಾಮಯ್ಯ ಸ್ಕೋರ್ಸ್ 8.6, ಡಿ ಕೆ ಶಿವಕುಮಾರ್ ಸ್ಕೋರ್ಸ್ 8. ಓಕೆ, ನೆಕ್ಸ್ಟ್ ಹೋಗೋಣ ಸರ್ ನಾವು. ಅರ್ಹತೆ ಅಂದ್ರೆ ಕೆಪಾಸಿಟಿ ಅಂತ ನೋಡೋದ ಸರ್ ನಾವು ಅದನ್ನ? ಇಲ್ಲ, ಬುದ್ಧಿಮತ್ತೆ ಅಂತ ತಗೋಬೇಕು. ಓಕೆ, ಬುದ್ಧಿಮತ್ತೆ ಹೇಗಿದೆ ಅಂತ